ಹೂವು ಹೋದಂಗೆ ಹೋಗ್ಬೇಕು. ಏನು ಸೌಂಡು? ಬೆಟ್ಟಕ್ಕೆ ಎಂಟ್ರಿ ಆಯ್ತು. ಸೈಲೆಂಟಾಗಿ ಹೋಗಿ ಸೈಲೆಂಟಾಗಿ ಬಂದ್ಬಿಡ್ಬೇಕು. ಸಿಕ್ಕಾಪಟ್ಟೆ ರಶ್ ಅವರಲ್ಲಪ್ಪ ಬೆಟ್ಟದಲ್ಲಿ. ರಿಯಾಕ್ಷನ್ಗಳು ಸಿಗ್ತಾ ಇದೆ. ಹೂವು ಹೋದಂಗೆ ಹೋಗ್ಬೇಕು. ಭಾನುವಾರ ತಾಯಿ ಚಾಮುಂಡೇಶ್ವರಿ ನೋಡೋದಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬಂದಿರ್ತಾರೆ. ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು. ಏನ್ರಮ್ಮ ಹಂಗೆ ನೋಡ್ತೀರಾ? ಯಾಕೆ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಏನಿದು ಹಿಂಗೆ ನಿಂತವ್ರಲ್ಲ ಹುಡುಗರು ಅಂತ. ಇಲ್ಲೇನೋ ದೇವ್ರ ಎತ್ಸವ್ರಲ್ಲ ಗುರುವೆ, ಎಲ್ಲ ಹಾಕೋದು ಗಾಡಿನ. ಬ್ರೋ ಆಫ್ ಮಾಡಿಬಿಡಿ, ಆಫ್. ಒಂದು ಎರಡಾದ್ರೆ ಅಲ್ಲಿ ಹಾಕ್ಬೋದು. ಇಲ್ಲ ಗ್ರೂಪ್ ಅಲ್ಲಿ ತಕೊಂಡ್ಬಿಡೋಣ. ಇನ್ನು ಈಗಲೇ ಕೆಳಕ್ಕೆ ಹೋಗಲ್ಲ. ನೋಡೋರಂತೇವ್ರ ಯೂಟ್ಯೂಬಲ್ಲಿ. ಯಾವ ವಿಡಿಯೋ ನೋಡಿದ್ಯಾ? ಯಾಕೆ ಬ್ರೋ ಅಟೆನ್ಷನ್ ಬೇಡ, ಸ್ಟ್ಯಾಂಡರ್ಡ್ ಈಸ್ ಗತ್ತಲ್ಲಿ ತಗೋಬೇಕು ಫೋಟೋನ. ಇಷ್ಟ ನಿಂಗೆ RX? ಏನಕ್ಕೆ? ಸೌಂಡು. ಓಕೆ ಬಾಯ್. ಈ ಬಾರಿ ತಾಯಿ ಚಾಮುಂಡಿಯ ದರ್ಶನ ಸಖತ್ತಾಗಿದೆ. ಸೈಲೆಂಟಾಗಿ ಅಂದ್ಕೊಂಡು ಒಂಚೂರು ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದೇ ಒಂದು ಸಣ್ಣ ಜಲಕ್ಕೂ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ರು. ಮಜಾ ಇತ್ತು. ಒಳ್ಳೆ ದರ್ಶನ ಆಯ್ತಪ್ಪ ತಾಯಿ ಚಾಮುಂಡೇಶ್ವರಿದು. ಧನ್ಯವಾದಗಳು ತಾಯಿ. ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಬೆಟ್ಟದಿಂದ ಕೆಳಗೆ ಇಳಿಯೋಣ. ಕೇರಳ ಬಾಯ್ಸ್ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಮಹಿಷಾಸುರನ ಹತ್ರ ಒಂದು ಫೋಟೋ ತಕ್ಕೊಬಿಡೋಣ ಸ್ನೇಹಿತರೆ. ನೋ ಬ್ಲಾಸ್ಟಿಂಗ್, ಸೈಲೆಂಟ್ಲಿ ಗೋಯಿಂಗ್. ಓ ಪ್ರಿಯಾ ಓಡಾಡ್ತಾ ಇದ್ದಾನೆ. ಓಹೋ SD ಬಂದಿದ್ದಾರೆ. CAL ಯಾರ ಮೈಸೂರವ್ರ ಟೈಮ್ ಅನ್ಸುತ್ತಿದ್ದು. ಫುಲ್ ನಾಸ್ಟಾಲ್ಜಿಕ್. ರಿಮ್ ಬೆಂಡ್ ಐತೆ ಹಿಂದೆಗಡೆದು. ಎರಡು ಗ್ರೂಪ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. RX ವಿಂಟೇಜ್ ಅವರು ಒಟ್ಟಿಗೆ ಹೋಗ್ತಾ ಇದ್ದೀವಿ.
ಹಾ 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 2 ಸ್ಟ್ರೋಕ್ ಸ್ಮೆಲ್ಲು. ಅಪ್ರಿಲಿಯಾ RS 457 ಹಿಂದೆಗಡೆ ಬ್ಯಾಟ್ಮ್ಯಾನ್ ಟೈಲ್ ಲೈಟು ಚೆನ್ನಾಗಿದೆ ಗಾಡಿ. ರೆಕಾರ್ಡಿಂಗಲ್ಲಿದೆ ಯಾಕೋ ಆಫ್ ಆಗ್ತಾ ಇಲ್ಲ. ಅಲ್ಲ ಗುರು, ಈ ಲೆಜೆಂಡ್ರಿ RX ಹಿಂದೆ ಬಂದ್ರೆ ಡ್ಯೂಕ್ ಸೌಂಡ್ ಕೇಳಿಸೋದೇ ಇಲ್ಲ. ಈ BS3 ಆಗಿರ್ಬೋದು, BS1 ಆಗಿರ್ಬೋದು. ಅಯ್ಯೋ, ಈ BS3 ಗುರು, ಈ RX ಹಿಂದೆ ಹೋದ್ರೆ ಈ ಡ್ಯೂಕ್ BS3 ಆದ್ರೂ ಸೌಂಡೇ ಕೇಳಿಸಲ್ಲ, ಬರೀ RX ಕೇಳಿಸ್ತಾ ಇರುತ್ತೆ. BS1 ಮುಂದೆ BS3 ಹೆಂಗೆ ಸಾರ್? ರಸ್ತೆ ರಾಜ, ಎಮಿಷನ್ಗೂ ಕಿಂಗೆ ನಮ್ಮ ಗಾಡಿಗಳು. ಎರಡೆರಡು Z ಗುರು, ಏನ್ ಗುರು ಇದು? ಎರಡೆರಡು ಬ್ಲೂ Z ಹೋಗ್ತಾ ಇದಾವೆ. ಎಷ್ಟೋ ಜನರ ಕನ್ಸು ಈ ತರ ರಸ್ತೆಯಲ್ಲಿ ರಾರಾಜಿಸ್ಕೊಂಡು ಹೋಗ್ತಾ ಇದಾವಲ್ಲ ಗುರು. ನಿಮ್ಗೂ Z ತಗೊಳ್ಳೋ ಆಸೆ ಇದೆಯಾ ಗೆಳೆಯರೆ? ರೋಡ್ ಮೇಲೆ ಇಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾವೆ ಗಾಡಿಗಳು ಅಂದರೆ ಓನರ್ಸು ಅಷ್ಟೇ ಚೆನ್ನಾಗಿ ಪಳಗಿಸಿದ್ದಾರೆ ಗಾಡಿನ. ಓನರ್ಗಳು ಅಷ್ಟೇ ಚೆನ್ನಾಗಿ ತಯಾರು ಮಾಡಿದ್ದಾರೆ ಗಾಡಿಗಳನ್ನ. ಇಲ್ಲಿ RX ಓಡಿಸ್ತಾ ಇರೋರೆಲ್ಲ ಒಂದಲ್ಲ ಒಂದು ದಿವಸ RX ಕನ್ಸು ಕಂಡವ್ರೆ, ನನ್ಸ್ ಮಾಡ್ಕೊಂಡವ್ರೆ. ನೀವು ಕನ್ಸು ಕಾಣ್ತಾ ಇದ್ರೆ ಕನ್ಸು ಕಾಣ್ತಾನೇ ಇರಬೇಡಿ. ಮೊದಲನೇ ಸ್ಟೆಪ್ಪು ಕನ್ಸು ಕಾಣೋದು, ಎರಡನೇ ಸ್ಟೆಪ್ಪು ನನ್ಸ್ ಮಾಡ್ಕೊಳ್ಳೋದು. ಅದಕ್ಕೆ ನೀವು ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳೋಕೆ ಹಠ ಹಿಡಿಬೇಡಿ. ಇಲ್ಲಿರೋ ಒಬ್ಬೊಬ್ಬರು ಒಂದೊಂದು ರೀತಿ ತುಂಬ ಕಷ್ಟಪಟ್ಟು ದುಡಿತಾರೆ. ಆ ದುಡ್ಡಿಂದ ಗಾಡಿ ಮೇಂಟೆನೆನ್ಸ್ಗೆ ಅಂತಲೇ ಬೇಜಾನ್ ದುಡ್ಡು ಹಾಕ್ತಾರೆ. ನೀವು ಅದೇ ಪಾಲಿಸಿ ಫಾಲೋ ಮಾಡಿ. ಈ ಥರಪ್ಪ ಅಂತ ನಿಮ್ಮ ದುಡ್ಡಲ್ಲಿ ಅನ್ಸೋದ್ರಲ್ಲಿರೋ ಮಜಾ ಇನ್ನೊಂದಿಲ್ಲ ಗುರು. ಏನಂತ ಯಾರ್ಯಾರು ಫ್ರೆಂಡ್ಸ್ ಗ್ರೂಪಲ್ಲಿ RX ತೊಗೊಂಡು ಈ ಥರ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಕಮೆಂಟ್ ಹಾಕ್ರಪ್ಪ. ನಿಮ್ಮ ಹತ್ರನೂ ಈ ಥರ RX 100 ಲೆಜೆಂಡ್ರಿ ಗಾಡಿ ಇದ್ದರೆ ನಮಗೂ ತಿಳಿಸ್ಕೊಡಿ, ಯಾವ ಮಾಡೆಲ್ ಗಾಡಿ ಅಂತ. ಜಪಾನ, ಇಂಡಿಯಾದ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ,
ಮೊದಲನೇ ಸರಿ RX ಇಂಡಿಯಾಗೆ ಬಂದಾಗ CKD ಕಂಪ್ಲೀಟ್ ನಾಕ್ ಡೌನ್ ಯೂನಿಟ್ ಆಗಿ ಬರುತ್ತೆ. ಆ ಗಾಡಿಗಳಂತೂ ಇನ್ನೂ G1 ಬೋರ್ಗಳು ಮೈಲೇಜ್ ಮೇಡ್ ಇನ್ ಇಂಡಿಯಾ ಬಂದಾಗ ಒಂದು ಸ್ವಲ್ಪ ಚೇಂಜಸ್, ಸಣ್ಣ ಪುಟ್ಟ ಚೇಂಜಸ್ ಬಂತು. ಬಟ್ ಮೇಡ್ ಇನ್ ಜಪಾನ್ ಕ್ವಾಲಿಟಿನೇ ಕ್ವಾಲಿಟಿ, ಅದಕ್ಕಿರೋ ಬೆಲೆನೇ ಬೇರೆ. ನಿಮ್ಮ ಹತ್ರ ಏನಾದರೂ RX 100 ಇದ್ರೆ ಅದು ಮೇಡ್ ಇನ್ ಇಂಡಿಯಾನ ಜಪಾನ ಕಮೆಂಟ್ ಮಾಡಿ. ಸಪೋರ್ಟ್ ಮಾಡ್ರಪ್ಪ. ನಾವು ರೈಡೇನೋ ನಮ್ಮ ಶೋಕಿಗೆ ಹೋಗ್ತೀವಿ, ಬಟ್ ವಿಡಿಯೋ ಹಾಕೋದು ನಿಮಗೋಸ್ಕರನೇ. ಇನ್ನೂ ಜಾಸ್ತಿ ಗಾಡಿಗಳು ತೋರಿಸ್ಬೇಕು ಅಂದರೆ ನೀವು ಸಪೋರ್ಟ್ ಮಾಡಬೇಕು, ಎಲ್ಲ ವೀಡಿಯೋಸ್ನು ನೋಡಬೇಕು. ಸಿಂಪಲ್, ನಮ್ಮನ್ನ ಫಾಲೋ ಮಾಡಿ ನಮಗೆ ಹುರಿದುಂಬಿಸ್ತಾ ಇರಿ. ನಾವು ನಮ್ಮ ಕೆಲಸನ ಇನ್ನೂ ಅದ್ಧೂರಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಈ RX 100 ಥರ. ಸಿಗ್ತಾ ಇಲ್ಲ, ಹಾಕೋಣ ಮುಂದೆ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಗಾಡಿ ಹೀಟ್ ಆಗಿಬಿಟ್ಟು ಸ್ಪಾರ್ಕ್ ಪ್ಲಗ್ ಆಚೆ ಬಂದುಬಿಟ್ಟಿತ್ತು. ಇವಾಗ ಕುಣಿಸಿದ್ದೀವಿ. ಇಲ್ಲಿಂದ ಕ್ಯಾಮ್ರಾನ ಎತ್ತಿರ್ತೀವಿ, ಯಾಕಂದರೆ ಬ್ಯಾಟ್ರಿನೂ ಡೆಡ್, ಮೆಮೊರಿನೂ ಡೆಡ್. ನಾವು ಸಿಗೋಣ ಮುಂದೆ ಯಾವ್ದಾದ್ರು ಒಂದು ವೀಡಿಯೋದಲ್ಲಿ.